ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಅನೇಕ ನಟಿಯರನ್ನ ಆ ಸಂದರ್ಭದಲ್ಲಿ ಸಂಪರ್ಕ ಮಾಡಿ ಚಲನಚಿತ್ರ ರಂಗದಲ್ಲಿ ಆಗ್ತಾ ಇರುವ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿತ್ತು. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾಗಿ ಒಂದು ಪಾಶ್ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿಬಂದಿತ್ತು. ಕಮಿಟಿ ರಚನೆ ಆಯಿತು, ಆದರೆ ತಕ್ಷಣಕ್ಕೆ ಕ್ಯಾನ್ಸಲ್ ಕೂಡ ಆಗೋಯ್ತು. ಯಾಕೆ ಹೀಗಾಯಿತು, ಏನೀ ಬೆಳವಣಿಗೆ, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಪಾಶ್ ರಚನೆ. ಸಂಜೆಯಷ್ಟರಲ್ಲೇ ಸಮಿತಿ ನಿರ್ಧಾರ ವಾಪಸ್. ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ತಪ್ಪಿಸಲು ಪಾಶ್ ಸಮಿತಿ ರಚನೆಗೆ ಕೂಗು ಕೇಳಿ ಬಂದಿತ್ತು. ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಾಗಿ ಪಾಶ್ ಕಮಿಟಿ ರಚನೆಗೆ ಮನವಿ ಮಾಡಲಾಗಿತ್ತು. ಸತತ 2 ತಿಂಗಳ ಬಳಿಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ನೇತೃತ್ವದಲ್ಲಿ ನಾಮಕವಾಸ್ತೆಗೆ ಸಮಿತಿ ರಚನೆ ಮಾಡಲಾಗಿತ್ತು. ಆದರೆ ಬೆಳಗ್ಗೆ ಕಮಿಟಿ ರಚಿಸಿ ಸಂಜೆಯಷ್ಟರಲ್ಲೇ ಕ್ಯಾನ್ಸಲ್ ಮಾಡಲಾಯಿತು. ಪಾಶ್ ಅಂದ್ರೆ ಸಿನಿ ಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಗಾಗಿ ಇರುವ ಸಮಿತಿ. ಇದು ಸುಪ್ರೀಂ ಆದೇಶದ ಮೇರೆಗೆ ತಂದಿರುವ ಕಾನೂನು. ಕೇರಳದ ರೀತಿ ಕನ್ನಡದಲ್ಲೂ ನಟಿಯರ ರಕ್ಷಣೆಗಾಗಿ ಪಾಶ್ ಕಮಿಟಿಯನ್ನ ರಚನೆ ಮಾಡಬೇಕು ಎಂದು ಫೈರ್ ಕಮಿಟಿ ಮನವಿ ಮಾಡಿತ್ತು. ಇದಕ್ಕಾಗಿ ಶಶಿಕಾಂತ್ ಎಡಹಳ್ಳಿ ಅವರನ್ನ ನೇಮಿಸಲಾಗಿತ್ತು. ಆದ್ರೆ ಕಮಿಟಿ ರಚಿಸದಂತೆ ಕೆಲವರ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಕ್ಯಾನ್ಸಲ್ ಮಾಡಿದ್ದಾರೆ ಎನ್ನಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೊದಲಿನಿಂದಲೂ ಸಹಿತ ಈ ರೀತಿಯಾದಂಥ ಪಾಶ್ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಸೊ 3 ತಿಂಗಳ ಹಿಂದೆ ಈ ಫೈರ್ ಅಂತ ಒಂದು ಸಂಸ್ಥೆ ಇದೆ. ಈ ಫೈರ್ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಹೋಗಿ ಸಿದ್ದರಾಮಯ್ಯನವ್ರನ್ನವ್ರು ಮೀಟ್ ಮಾಡಿದರು. ಅವರು ಸಮಿತಿಯನ್ನು ಮಾಡಲೇಬೇಕು. ಸಮಿತಿಯಲ್ಲಿ ಈಗ ಇರ್ತಕ್ಕಂಥವ್ರು ಇರ್ತಾರೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ, ಸಮಿತಿ ಮಾಡಬೇಕು. ಸಮಿತಿ ಮಾಡದೇ ಇದ್ದರೆ ಈಗಾಗಲೇ ಫೈರ್ ಸಂಸ್ಥೆ ಅಧ್ಯಕ್ಷ ಹೇಳಿದ ಹಾಗೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇದು ಮಾಡಬೇಕಾದದ್ದು ಸರ್ಕಾರ, ಸುಪ್ರೀಂ ಕೋರ್ಟ್ ಆರ್ಡರ್. ಇನ್ನು ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಹೇಳೋದೇ ಬೇರೆ. ಕೆಲವೇ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆ ನಡೆಯಲಿದ್ದು ನೀತಿ ಸಮಿತಿ ಜಾರಿಯಲ್ಲಿದೆ. ಆದೇಶ ವಾಪಸ್ ಪಡೆಯಲಾಗಿದೆ. ಡಿಸೆಂಬರ್ 14ಕ್ಕೆ ಕಮಿಟಿ ರಚಿಸುವ ಭರವಸೆ ನೀಡಿದ್ದಾರೆ. ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ, ಹಿಂಪಡೆದಿಲ್ಲ, ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಷನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನ ಪರ್ಸನಲ್ ಫೋನು ಮಾಡಿ ಹೇಳಿದೆ, ಓಕೆ ನೋ ವರಿ ಹೋಲ್ಡ್ ಟಿಲ್ 14/12 ಅಂತ ಹೇಳಿದ್ರು, ಅಷ್ಟೇ ಹೊರತು ಇದು ಸುಮ್ಮನೆ ದ್ವಂದ್ವಗಳಾಗೋದು ಬೇಡ. ಫಿಲ್ಮ್ ಚೇಂಬರ್ನಲ್ಲಿ ಪಾಶ್ ಕೊನೆಗೂ ಹಿಂದೇಟು ಹಾಕಿರೋದಾದ್ರೂ ಯಾಕೆ? ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದಂತೆ ಡಿಸೆಂಬರ್ 14ಕ್ಕೆ ಕಮಿಟಿ ರಚನೆಯಾಗುತ್ತಾ ಕಾದು ನೋಡಬೇಕಿದೆ. ರೋಜಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಅನೇಕ ನಟಿಯರನ್ನ ಆ ಸಂದರ್ಭದಲ್ಲಿ ಸಂಪರ್ಕ ಮಾಡಿ ಚಲನಚಿತ್ರ ರಂಗದಲ್ಲಿ ಆಗ್ತಾ ಇರುವ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿತ್ತು. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾಗಿ ಒಂದು ಪಾಶ್ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿಬಂದಿತ್ತು. ಕಮಿಟಿ ರಚನೆ ಆಯಿತು, ಆದರೆ ತಕ್ಷಣಕ್ಕೆ ಕ್ಯಾನ್ಸಲ್ ಕೂಡ ಆಗೋಯ್ತು. ಯಾಕೆ ಹೀಗಾಯಿತು, ಏನೀ ಬೆಳವಣಿಗೆ, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಪಾಶ್ ರಚನೆ. ಸಂಜೆಯಷ್ಟರಲ್ಲೇ ಸಮಿತಿ ನಿರ್ಧಾರ ವಾಪಸ್. ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ತಪ್ಪಿಸಲು ಪಾಶ್ ಸಮಿತಿ ರಚನೆಗೆ ಕೂಗು ಕೇಳಿ ಬಂದಿತ್ತು. ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಾಗಿ ಪಾಶ್ ಕಮಿಟಿ ರಚನೆಗೆ ಮನವಿ ಮಾಡಲಾಗಿತ್ತು. ಸತತ 2 ತಿಂಗಳ ಬಳಿಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ನೇತೃತ್ವದಲ್ಲಿ ನಾಮಕವಾಸ್ತೆಗೆ ಸಮಿತಿ ರಚನೆ ಮಾಡಲಾಗಿತ್ತು. ಆದರೆ ಬೆಳಗ್ಗೆ ಕಮಿಟಿ ರಚಿಸಿ ಸಂಜೆಯಷ್ಟರಲ್ಲೇ ಕ್ಯಾನ್ಸಲ್ ಮಾಡಲಾಯಿತು.
ಅಂದ್ರೆ ಸಿನಿ ಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಗಾಗಿ ಇರುವ ಸಮಿತಿ. ಇದು ಸುಪ್ರೀಂ ಆದೇಶದ ಮೇರೆಗೆ ತಂದಿರುವ ಕಾನೂನು. ಕೇರಳದ ರೀತಿ ಕನ್ನಡದಲ್ಲೂ ನಟಿಯರ ರಕ್ಷಣೆಗಾಗಿ ಪಾಶ್ ಕಮಿಟಿಯನ್ನ ರಚನೆ ಮಾಡಬೇಕು ಎಂದು ಫೈರ್ ಕಮಿಟಿ ಮನವಿ ಮಾಡಿತ್ತು. ಇದಕ್ಕಾಗಿ ಶಶಿಕಾಂತ್ ಎಡಹಳ್ಳಿ ಅವರನ್ನ ನೇಮಿಸಲಾಗಿತ್ತು. ಆದ್ರೆ ಕಮಿಟಿ ರಚಿಸದಂತೆ ಕೆಲವರ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಕ್ಯಾನ್ಸಲ್ ಮಾಡಿದ್ದಾರೆ ಎನ್ನಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೊದಲಿನಿಂದಲೂ ಸಹಿತ ಈ ರೀತಿಯಾದಂಥ ಪಾಶ್ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಸೊ 3 ತಿಂಗಳ ಹಿಂದೆ ಈ ಫೈರ್ ಅಂತ ಒಂದು ಸಂಸ್ಥೆ ಇದೆ. ಈ ಫೈರ್ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಹೋಗಿ ಸಿದ್ದರಾಮಯ್ಯನವ್ರನ್ನವ್ರು ಮೀಟ್ ಮಾಡಿದರು. ಅವರು ಸಮಿತಿಯನ್ನು ಮಾಡಲೇಬೇಕು, ಸಮಿತಿಯಲ್ಲಿ ಈಗ ಇರ್ತಕ್ಕಂಥವ್ರು ಇರ್ತಾರೋ ಇಲ್ಲೋ ಮುಖ್ಯ ಅಲ್ಲ, ಸಮಿತಿ ಮಾಡಬೇಕು. ಸಮಿತಿ ಮಾಡದೇ ಇದ್ದರೆ ಈಗಾಗಲೇ ಫೈರ್ ಸಂಸ್ಥೆ ಅಧ್ಯಕ್ಷ ಹೇಳಿದ ಹಾಗೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇದು ಮಾಡಬೇಕಾದದ್ದು ಸರ್ಕಾರ, ಸುಪ್ರೀಂ ಕೋರ್ಟ್ ಆರ್ಡರ್. ಇನ್ನು ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಹೇಳೋದೇ ಬೇರೆ. ಕೆಲವೇ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆ ನಡೆಯಲಿದ್ದು ನೀತಿ ಸಮಿತಿ ಜಾರಿಯಲ್ಲಿದೆ. ಆದೇಶ ವಾಪಸ್ ಪಡೆಯಲಾಗಿದೆ. ಡಿಸೆಂಬರ್ 14ಕ್ಕೆ ಕಮಿಟಿ ರಚಿಸುವ ಭರವಸೆ ನೀಡಿದ್ದಾರೆ. ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ, ಹಿಂಪಡೆದಿಲ್ಲ, ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಷನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನ ಪರ್ಸನಲ್ ಫೋನು ಮಾಡಿ ಹೇಳಿದೆ, ಓಕೆ ನೋ ವರಿ ಹೋಲ್ಡ್ ಟಿಲ್ 14-12 ಅಂತ ಹೇಳಿದ್ರು. ಅಷ್ಟೇ ಹೊರತು ಇದು ಸುಮ್ಮನೆ ದ್ವಂದ್ವಗಳಾಗೋದು ಬೇಡ. ಫಿಲ್ಮ್ ಚೇಂಬರ್ನಲ್ಲಿ ಪಾಶ್ ಕೊನೆಗೂ ಹಿಂದೇಟು ಹಾಕಿರೋದಾದ್ರೂ ಯಾಕೆ? ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದಂತೆ ಡಿಸೆಂಬರ್ 14ಕ್ಕೆ ಕಮಿಟಿ ರಚನೆಯಾಗುತ್ತಾ ಕಾದು ನೋಡಬೇಕಿದೆ. ರೋಜಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್. ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಅನೇಕ ನಟಿಯರನ್ನ ಆ ಸಂದರ್ಭದಲ್ಲಿ ಸಂಪರ್ಕ ಮಾಡಿ ಚಲನಚಿತ್ರ ರಂಗದಲ್ಲಿ ಆಗ್ತಾ ಇರುವ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ, ಅದರಲ್ಲೂ ಈ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿತ್ತು. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲನಚಿತ್ರ ಉದ್ಯಮಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾಗಿ ಒಂದು ಪಾಶ್ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿತ್ತು. ಕಮಿಟಿ ರಚನೆ ಆಯಿತು, ಆದರೆ ತಕ್ಷಣಕ್ಕೆ ಕ್ಯಾನ್ಸಲ್ ಕೂಡ ಆಗೋಯ್ತು. ಯಾಕೆ ಹೀಗಾಯಿತು, ಏನೀ ಬೆಳವಣಿಗೆ, ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಪಾಶ್ ರಚನೆ. ಸಂಜೆಯಷ್ಟರಲ್ಲೇ ಸಮಿತಿ ನಿರ್ಧಾರ ವಾಪಸ್. ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ತಪ್ಪಿಸಲು ಪಾಶ್ ಸಮಿತಿ ರಚನೆಗೆ ಕೂಗು ಕೇಳಿ ಬಂದಿತ್ತು. ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಾಗಿ ಪಾಶ್ ಕಮಿಟಿ ರಚನೆಗೆ ಮನವಿ ಮಾಡಲಾಗಿತ್ತು. ಸತತ 2 ತಿಂಗಳ ಬಳಿಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ನೇತೃತ್ವದಲ್ಲಿ ನಾಮಕವಾಸ್ತೆಗೆ ಸಮಿತಿ ರಚನೆ ಮಾಡಲಾಗಿತ್ತು. ಆದ್ರೆ ಬೆಳಗ್ಗೆ ಕಮಿಟಿ ರಚಿಸಿ ಸಂಜೆಯಷ್ಟರಲ್ಲೇ ಕ್ಯಾನ್ಸಲ್ ಮಾಡಲಾಯಿತು. ಪಾಶ್ ಅಂದ್ರೆ ಸಿನಿ ಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳ ತಡೆಗಟ್ಟುವಿಗಾಗಿ ಇರುವ ಸಮಿತಿ. ಇದು ಸುಪ್ರೀಂ ಆದೇಶದ ಮೇರೆಗೆ ತಂದಿರುವ ಕಾನೂನು. ಕೇರಳದ ರೀತಿ ಕನ್ನಡದಲ್ಲೂ ನಟಿಯರ ರಕ್ಷಣೆಗಾಗಿ ಪಾಶ್ ಕಮಿಟಿಯನ್ನ ರಚನೆ ಮಾಡಬೇಕು ಎಂದು ಫೈರ್ ಕಮಿಟಿ ಮನವಿ ಮಾಡಿತ್ತು. ಇದಕ್ಕಾಗಿ ಶಶಿಕಾಂತ್ ಎಡಹಳ್ಳಿ ಅವರನ್ನ ನೇಮಿಸಲಾಗಿತ್ತು. ಆದ್ರೆ ಕಮಿಟಿ ರಚಿಸದಂತೆ ಕೆಲವರ ಒತ್ತಾಯ ಕೇಳಿ ಬಂದ ಹಿನ್ನೆಲೆ ಕ್ಯಾನ್ಸಲ್ ಮಾಡಿದ್ದಾರೆ ಎನ್ನಲಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮೊದಲಿನಿಂದಲೂ ಸಹಿತ ಈ ರೀತಿಯಾದಂಥ ಪಾಶ್ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಬಂದಿದೆ. ಸೊ 3 ತಿಂಗಳ ಹಿಂದೆ ಈ ಫೈರ್ ಅಂತ ಒಂದು ಸಂಸ್ಥೆ ಇದೆ. ಈ ಫೈರ್ ಸಂಸ್ಥೆಯಲ್ಲಿರ್ತಕ್ಕಂಥವ್ರು ಹೋಗಿ ಸಿದ್ದರಾಮಯ್ಯನವ್ರನ್ನವ್ರು ಮೀಟ್ ಮಾಡಿದರು. ಅವರು ಸಮಿತಿಯನ್ನು ಮಾಡಲೇಬೇಕು, ಸಮಿತಿಯಲ್ಲಿ ಈಗ ಇರ್ತಕ್ಕಂಥವ್ರು ಇರ್ತಾರೋ ಇಲ್ಲೋ ಮುಖ್ಯ ಅಲ್ಲ, ಸಮಿತಿ ಮಾಡಬೇಕು. ಸಮಿತಿ ಮಾಡದೇ ಇದ್ದರೆ ಈಗಾಗಲೇ ಫೈರ್ ಸಂಸ್ಥೆ ಅಧ್ಯಕ್ಷ ಹೇಳಿದ ಹಾಗೆ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಇದು ಮಾಡಬೇಕಾದದ್ದು ಸರ್ಕಾರ, ಸುಪ್ರೀಂ ಕೋರ್ಟ್ ಆರ್ಡರ್. ಇನ್ನು ಈ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಹೇಳೋದೇ ಬೇರೆ. ಕೆಲವೇ ದಿನಗಳಲ್ಲಿ ಫಿಲ್ಮ್ ಚೇಂಬರ್ ಚುನಾವಣೆ ನಡೆಯಲಿದ್ದು ನೀತಿ ಸಮಿತಿ ಜಾರಿಯಲ್ಲಿದೆ. ಆದೇಶ ವಾಪಸ್ ಪಡೆಯಲಾಗಿದೆ. ಡಿಸೆಂಬರ್ 14ಕ್ಕೆ ಕಮಿಟಿ ರಚಿಸುವ ಭರವಸೆ ನೀಡಿದ್ದಾರೆ.
ನಾವು ಅದು ಕ್ಯಾನ್ಸಲ್ ಮಾಡಿಲ್ಲ, ಹಿಂಪಡೆದಿಲ್ಲ, ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದ್ನ ಹೊಸ ಕಾನ್ಸ್ಟಿಟ್ಯೂಷನ್ ಬಂದು ರ್ಯಾಟಿಫಿಕೇಷನ್ ಮಾಡಿ ಹೊಸ ಬೋರ್ಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷನ ಪರ್ಸನಲ್ ಫೋನು ಮಾಡಿ ಹೇಳಿದೆ, ಓಕೆ ನೋ ವರಿ ಹೋಲ್ಡ್ ಟಿಲ್ 14-12 ಅಂತ ಹೇಳಿದ್ರು ಅಷ್ಟೇ ಹೊರತು ಇದು ಸುಮ್ಮನೆ ದ್ವಂದ್ವಗಳಾಗೋದು ಬೇಡ. ಫಿಲ್ಮ್ ಚೇಂಬರ್ನಲ್ಲಿ ಪಾಶ್ ಕೊನೆಗೂ ಹಿಂದೇಟು ಹಾಕಿರೋದಾದ್ರೂ ಯಾಕೆ? ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿದಂತೆ ಡಿಸೆಂಬರ್ 14ಕ್ಕೆ ಕಮಿಟಿ ರಚನೆಯಾಗುತ್ತಾ ಕಾದು ನೋಡಬೇಕಿದೆ. ರೋಜಾ ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್.